ನ್ಯೂಸ್ ಫಸ್ಟ್ ಅಭಿಯಾನಕ್ಕೆ ಜನರು ಗುಡ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಹಾಫ್ ಬಕೆಟ್ ಬಾತ್ ಚಾಲೆಂಜ್ ಈ ಅಭಿಯಾನಕ್ಕೆ ಅಪಾರ್ಟ್ಮೆಂಟ್ಸ್ ಫೆಡರೇಷನ್ ಸಾಥ್ ಕೊಟ್ಟಿದೆ. ನೀರು ಉಳಿಸುವಂತ ಸಲುವಾಗಿ ಅರ್ಧ ಬಕೆಟ್ನ ಚಾಲೆಂಜ್. ಅಪಾರ್ಟ್ಮೆಂಟ್ಗಳಿಂದಲೂ ಕೂಡ ಸೇವ್ ವಾಟರ್ ಅಭಿಯಾನಕ್ಕೆ ಸಾಥ್ ಸಿಕ್ಕಿರೋದು. ಅನವಶ್ಯಕವಾಗಿ ನೀರು ಬಳಕೆ ಮಾಡದ ಹಾಗೆ ಜನರಿಂದ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ತೆರಳಿ ಫೆಡರೇಷನ್ ಸದಸ್ಯರು ಈ ಕ್ಯಾಂಪೇನ್ ನಡೆಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ಕೂಡ ಕರೆ ಕೊಟ್ಟಿತ್ತು. ಇದಕ್ಕೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಧ್ರುವ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಧ್ರುವ, ಬೆಂಗಳೂರಲ್ಲಿ ಸದ್ಯ ನೀರಿನ ಬವಣೆ ಹೇಗಿದೆ ಅನ್ನೋದು ಮತ್ತೊಮ್ಮೆ ಹೇಳಬೇಕಿಲ್ಲ. ಸೊ ಇರೋದನ್ನ ಮಿತವಾಗಿ ಬಳಸೋ ನಿಟ್ಟಿನಲ್ಲಿ ಈ ಅಭಿಯಾನ ನ್ಯೂಸ್ ಫಸ್ಟ್ ನೀಡಿರೋ ಕರೆ, ಜೊತೆಗೆ ಅಪಾರ್ಟ್ಮೆಂಟ್ಸ್ನ ಫೆಡರೇಷನ್ ಅಭಿಯಾನಕ್ಕೆ ಬೆಂಗಳೂರಿಗರು ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಎಸ್ ವಿಜಯ್, ಏನು ರಾಜಧಾನಿ ಅಲ್ಲದೆ ರಾಜ್ಯದಲ್ಲಿ ಹನಿ ನೀರಿಗೂ ಕೂಡ ಜನರು ಪರದಾಟ ನಡೆಸುವಂತಹ ಒಂದು ಈಗ ಪ್ರಸಂಗ ಎದುರಾಗಿರುವಂತದ್ದು. ಹೀಗಾಗಿ ನ್ಯೂಸ್ ಫಸ್ಟ್ ಒಂದು ಅಭಿಯಾನವನ್ನ ಕೈಗೊಂಡಿದೆ. ನೀರು ಅತ್ಯಮೂಲ್ಯ ಎನ್ನುವಂತಹ ಕಾರಣಕ್ಕಾಗಿ ಪ್ರತಿ ಹನಿ ನೀರನ್ನು ಕೂಡ ನಿಯಮಿತವಾಗಿ ಬಳಸಬೇಕು ಎನ್ನುವಂಥ ಉದ್ದೇಶಕ್ಕಾಗಿ ಹಾಫ್ ಬಕೆಟ್ ಬಾತ್ ಚಾಲೆಂಜ್ ಎನ್ನುವಂಥ ಒಂದು ಕ್ಯಾಂಪೇನ್ ಅನ್ನು ಶುರು ಮಾಡಿದೆ. ಈ ಕ್ಯಾಂಪೇನ್ಗೆ ಈಗ ಸದ್ಯ ಜನರಿಂದ ಅದ್ಭುತ ರೆಸ್ಪಾನ್ಸ್ ಕೂಡ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಕೂಡ ಈ ಒಂದು ಕ್ಯಾಂಪೇನ್ಗೆ ಕೈ ಜೋಡಿಸಿರುವಂತದ್ದು ಇಲ್ಲಿ ಒಂದು ಉತ್ತಮವಾದ ಬೆಳವಣಿಗೆ ಅಂತ ಹೇಳ್ಬೋದು. ಏಕೆ ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಏನಿದೆ ಇದು ಸೇವ್ ವಾಟರ್ ಎನ್ನುವಂತ ಒಂದು ಅಭಿಯಾನವನ್ನ ಮಾಡ್ತಾ ಇದೆ. ಅದರ ಭಾಗವಾಗಿ ಹಾಫ್ ಬಕೆಟ್ ಚಾಲೆಂಜ್ ಎನ್ನುವಂತಹ ಒಂದು ಅಭಿಯಾನವನ್ನ ಜನರಿಗೆ ಅಂದ್ರೆ ಅಪಾರ್ಟ್ಮೆಂಟ್ ನ ಬೇರೆ ಬೇರೆ ಅಪಾರ್ಟ್ಮೆಂಟ್ಗೆ ತೆರಳಿ ಅವರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಅಂದ್ರೆ ವಾಟ್ಸ್ಆಪ್ ನಲ್ಲಿ ಕೂಡ ಬೇರೆ ಬೇರೆ ಅಪಾರ್ಟ್ಮೆಂಟ್ಗಳ ಅಸೋಸಿಯೇಷನ್ ಗ್ರೂಪ್ಗೆ ಈ ಒಂದು ಮೆಸೇಜ್ ಅನ್ನ ಸೆಂಡ್ ಮಾಡುವ ಮೂಲಕ ನೀರನ್ನ ಮಿತವಾಗಿ ಬಳಸಬೇಕು ಎನ್ನುವಂತ ಒಂದು ಅಭಿಯಾನವನ್ನ ಕೂಡ ಕೈಗೊಂಡಿದ್ದಾರೆ. ಇದಲ್ಲದೆ ಅಪಾರ್ಟ್ಮೆಂಟ್ ನಲ್ಲಿ ನೀರನ್ನ ಮಿತವಾಗಿ ಯಾವ ರೀತಿ ಬಳಸಬೇಕು ಎನ್ನುವಂತ ಕೆಲವೊಂದಿಷ್ಟು ಕ್ಯಾಂಪೇನ್ ಅನ್ನ ಕೂಡ ಸಲಹೆಯನ್ನ ಕೂಡ ನೀಡಿದ್ದಾರೆ. ಅಂದ್ರೆ ಕ್ಲೀನಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಡ್ರೈ ಕ್ಲೀನಿಂಗ್ ಅಂದ್ರೆ ಫ್ಲೋರ್ ಅನ್ನ ಒರೆಸುವಂತ ಸಂದರ್ಭದಲ್ಲಿ ನೀರು ಬಳಸಬೇಡಿ, ಡ್ರೈ ಕ್ಲೀನಿಂಗ್ ಅನ್ನ ಮಾಡಿ, ಆದಷ್ಟು ಕಾರ್ ವಾಶ್ ಅನ್ನ ಮಾಡಬೇಡಿ, ಹಾಗೆ ಸ್ವಿಮ್ಮಿಂಗ್ ಪೂಲ್ ಅನ್ನ ಬಳಕೆ ಮಾಡಬೇಡಿ. ಅದಲ್ಲದೆ ಮಕ್ಕಳಿಗೆ ನೀರನ್ನ ಹೇಗೆ ಬಳಸಬೇಕು ಎನ್ನುವಂಥದ್ದನ್ನ ಕೂಡ ಹೇಳಿ, ಅದಲ್ಲದೆ ಈ ಟ್ಯಾಪ್ಗಳಲ್ಲಿ ನೀರನ್ನ ಮಿತವಾಗಿ ಬಳಸಬೇಕು. ಇನ್ನು ಫ್ಲಶ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಅದಕ್ಕೆ ವಾಟರ್ ಬಾಟಲ್ ಅನ್ನ ಇಟ್ಕೊಂಡು ಅಂದ್ರೆ ಫ್ಲಶ್ ಮಿಷನ್ ಏನಿರುತ್ತೆ ಅದರಲ್ಲಿ ಜಾಸ್ತಿ ನೀರು ವ್ಯರ್ಥವಾಗದಂತೆ ಜಾಗೃತಿಯನ್ನ ವಹಿಸಬೇಕು ಎನ್ನುವಂತಹ ಒಂದಿಷ್ಟು ಅಭಿಯಾನವನ್ನ ಕೂಡ ಮಾಡ್ತಾ ಇದ್ದಾರೆ. ಕಳೆದ 2 ದಿನದಿಂದ ಬೇರೆ ಬೇರೆ ಅಪಾರ್ಟ್ಮೆಂಟ್ಗೆ ತೆರಳಿ ಅಲ್ಲಿನ ನಿವಾಸಿಗಳ ಬಳಿ ಕೂಡ ಮನವಿಯನ್ನ ಮಾಡ್ತಾ ಇದ್ದಾರೆ. ಇದಲ್ಲದೆ ಈಗ ಸದ್ಯ ಹಾಲ್ ಬಕೆಟ್ ಬಾತ್ ಚಾಲೆಂಜ್ ನ್ಯೂಸ್ ಫಸ್ಟ್ ಏನೋ ಅಭಿಯಾನವನ್ನ ಕೈಗೊಂಡಿದೆ. ಅದಕ್ಕೆ ಕೂಡ ರಾಜ್ಯಾದ್ಯಂತ ಅನೇಕ ಕಡೆಯಿಂದ ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ನೀರು ಅತ್ಯಮೂಲ್ಯವಾದದ್ದು, ಹೀಗಾಗಿ ಹನಿ ನೀರನ್ನ ಕೂಡ ಉಳಿಸಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಈ ಅಭಿಯಾನ ಸಾಕಷ್ಟು ಯಶಸ್ವಿ ಆಗ್ತಾ ಇದೆ. ವಿಜಯ್, ಓಕೆ, ಥ್ಯಾಂಕ್ ಯು ಧ್ರುವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.